ಇವತ್ತು ಕಾಂಟ್ರಾಕ್ಟ್ಗಳಿಗೆ ಬಿಲ್ ಪೇ ಸರಿಯಾಗಿ ಆಗಿಲ್ಲ. ಹೊಸ ಟೆಂಡರ್ಗಳಿಗೆ ಕಾಂಟ್ರಾಕ್ಟ್ಗಳು ಬರೋದೇ ಕಷ್ಟ ಆಗಿದೆ. ಕಳೆದ ವರ್ಷದ ಟೆಂಡರ್ ಪ್ರಕ್ರಿಯೆಗಳನ್ನು ಕೂಡ ನಮ್ಮ ಜಿಲ್ಲೆಯಲ್ಲಿ, ಅದರಲ್ಲೂ ಹರಿಹರ ತಾಲೂಕಿನಲ್ಲಿ ಇನ್ನೂ ಮುಗಿಸಿಲ್ಲ. ಇನ್ನು ಈ ಬಜೆಟ್ ಬಗ್ಗೆ ನನಗೂ ಕೇಳಿ ಹೇಳಿ ಸಾಕಾಗಿದೆ. ಆದರೆ ತುಂಬ ನೋವು ಆಗ್ತಕ್ಕಂಥದ್ದು, ನಮ್ಮ ಜಿಲ್ಲೆಗೆ ಈ ಒಂದು ಬಜೆಟಲ್ಲಿ ಯಾವುದೇ ಕೊಡುಗೆ ಇಲ್ಲ. ಇವತ್ತು ಜಿಲ್ಲಾ ಸಚಿವರು ಎಲ್ಲ ಶಾಸಕರು ಬಿಡಿ ಹೋಗಲಿ, ನನ್ನನ್ನು ಬಿಡಿ, ವಿರೋಧ ಪಕ್ಷದವರು ಉಳಿದಿರ್ತಕ್ಕಂಥ ಕಾಂಗ್ರೆಸ್ ಶಾಸಕರ ಸಭೆ ಸೇರಿ ನಮ್ಮ ಜಿಲ್ಲೆಗೆ ಏನು ಆಗಬೇಕು ಅಂಥೇಳಿ ಆ ಶಾಸಕರ ಸಭೆ ನಡೆಸ್ತಕ್ಕಂಥ ಸೌಜನ್ಯ. ನಿಮ್ಮ ಜೊತೆ ಕೆಲಸ ಮಾಡಿದ್ದು ಬಹಳ ಖುಷಿ ಆಯಿತು. ನೀವೇ ಬೆಸ್ಟ್ ಬಾಸ್. ಇಷ್ಟು ಮ್ಯಾನೇಜರ್ ಆಗಿದ್ದೆ, ಇನ್ನು ಮುಂದೆ ಬಾಸ್ ಆಗ್ತೀನಿ. ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಇವತ್ತು ಜಿಲ್ಲಾ ಸಚಿವರಿಗಿಲ್ಲ. ಆದರೆ ಜಿಲ್ಲಾ ಸಚಿವರು ಬರೀ ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಕ್ಕಂಥದ್ದು. ಅವರು ಅಭಿವೃದ್ಧಿ ಕಡೆ ಅವರಿಗೆ ಗಮನ ಇಲ್ಲ. ಇವತ್ತು ಅವರ ಇಲಾಖೆ ಸ್ಯಾಂಡ್ ಕ್ರಷರ್ಗಳು ಅನುಮೋದನೆ ಮಾಡಲಿಕ್ಕೆ, ರಿನ್ಯೂವಲ್ ಮಾಡಲಿಕ್ಕೆ, ಮತ್ತು ಕೆಲವೊಂದು ಅಕ್ರಮವಾಗಿ ನಡೆಸ್ತಕ್ಕಂಥ ಈ ಕ್ರಷರ್ಗಳ ಭೂಮಿಯನ್ನು 31 ZC ಅಡಿಯಲ್ಲಿ ಅವರಿಗೆ, ಅವರ ಕ್ವಾರಿಗೆ ಅನುಮೋದನೆ ಮಾಡಲಿಕ್ಕೆ ಭ್ರಷ್ಟಾಚಾರ. 2016ರಲ್ಲಿ ಹಾಕಿರುವ ಅಪ್ಲಿಕೇಶನ್ಗಳಿಗೆ ಅನುಮೋದನೆ ಕೊಡಲಿಕ್ಕೆ ಭಯಂಕರ ಭ್ರಷ್ಟಾಚಾರ. ಹೊಸದಾಗಿ ಕ್ವಾರಿ ಲೀಸಲ್ಲಿ ಭ್ರಷ್ಟಾಚಾರ. ಒಟ್ಟಾರೆ ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲೆಯ ಅಭಿವೃದ್ಧಿ, ಜಿಲ್ಲೆಯ ಎಲ್ಲ ಶಾಸಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಜಿಲ್ಲೆಗೆ ಬಜೆಟಲ್ಲಿ ಉತ್ತಮವಾದ ಕೊಡುಗೆಯನ್ನು ಕೊಡೋದಕ್ಕಿಂತ ಭ್ರಷ್ಟಾಚಾರ ಹಣದಲ್ಲಿ ಇವತ್ತವರು ಬರೀ ಶುಗರ್ ಫ್ಯಾಕ್ಟ್ರಿಗಳನ್ನು, ಹೊಸ ಶುಗರ್ ಫ್ಯಾಕ್ಟ್ರಿಗಳನ್ನು ಮಾಡೋದರಲ್ಲಿ ಹೆಚ್ಚು ಗಮನ ಕೊಟ್ಟಿದ್ದಾರೆ. ಅವರಿಗೆ ಜಿಲ್ಲೆಯ, ರಾಜ್ಯದ ಬಡವರ ಬಗ್ಗೆ ಕಾಳಜಿ ಅಂತೂ ಇಲ್ಲವೇ ಇಲ್ಲ.